ಕ್ವಾಟ್ಲಿ ಕಿಚನ್ ಈ ಶನಿವಾರ ಗ್ರಾಂಡ್ ಫಿನಾಲೆ. ಇನ್ನೆರಡು ದಿನ ಬಾಕಿ ಇದೆ ಶನಿವಾರಕ್ಕೆ. ಈ ಸತಿ ಗ್ರಾಂಡ್ ಫಿನಾಲೆ ಯಾವ ರೀತಿ ಇರುತ್ತೆ, ಏನೆಲ್ಲ ಮಾಡಿಸ್ತಿದ್ದಾರೆ ಅಂತ ಈಗಾಗಲೇ ತುಂಬ ಪ್ರೋಮೋಸ್ ಬಿಟ್ಟಿದ್ದಾರೆ. ಆ ಪ್ರೋಮೋಸ್ನ ನೋಡ್ತಿದ್ರೇನೆ ಗೊತ್ತಾಗ್ತಿದೆ ಈ ಸತಿ ಗ್ರಾಂಡ್ ಫಿನಾಲೆ ಯಾವ ರೀತಿ ಇರುತ್ತೆ ಅಂತ. 10 ಜನ ಕುಕ್ಕು, 10 ಜನ ಕ್ವಾಟ್ಲಿಗಳು ಕ್ವಾಟ್ಲಿ ಕಿಚನ್ಗೆ ಬಂದಿದ್ರು. ಆದರೆ ಈಗ ಗ್ರಾಂಡ್ ಫಿನಾಲೆಗೆ 5 ಜನ ಕುಕ್ಕು, 5 ಜನ ಕ್ವಾಟ್ಲಿಗಳು ಇದ್ದಾರೆ. ಇನ್ನು ಮಿಕ್ಕಿದವರೆಲ್ಲ ಎಲಿಮಿನೇಟ್ ಆದರು. ಈಗ ಈ 5 ಜನದಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಪ್ರಶ್ನೆ. ಈ ಪ್ರಶ್ನೆಗೆ ನಾನು ಉತ್ತರ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ನೋಡಿ. ಈ ರೀತಿ ಮಾಹಿತಿಗಳು ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕ್ವಾಟ್ಲೆ ಕಿಚನ್ ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಈಗ ಅಲ್ಲಿರೋ ಕ್ವಾಟ್ಲೆಗಳಿಗೆಲ್ಲ ಸನ್ಮಾನ ಮಾಡ್ತಿದ್ದಾರೆ. ಆ ಸನ್ಮಾನ ಯಾವ ರೀತಿ ಮಾಡ್ತಾ ಇದ್ದಾರೆ, ಏನಕ್ಕೆ ಆ ಸನ್ಮಾನ ಮಾಡ್ತಿದ್ದಾರೆ ಎಲ್ಲ ಈ ಪ್ರೋಮೋದಲ್ಲೇ ಹೇಳಿದ್ದಾರೆ. ಟಾರ್ಚರ್ ಪ್ರತಿಭೆ ಅಂತ ಹೇಳಿ ಕರಿಬಸಪ್ಪಗೆ ಅವಾರ್ಡ್ ಕೊಡ್ತಿದ್ದಾರೆ. ಕರಿಬಸಪ್ಪಗೆ ಯಾಕೆ ಟಾರ್ಚರ್ ಅಂತ ಅವಾರ್ಡ್ ಕೊಡ್ತಿದ್ದಾರೆ ಅಂದರೆ, ಅವರು ಮಾತಾಡ್ಬೇಕಂದ್ರೆ ಹೇಳಿದ್ದನ್ನೇ ಹೇಳ್ಕೊಂಡು ರಕ್ತ ಇಲ್ಲದೇ ಇರೋ ರೀತಿ ಮಾತಾಡ್ತಾನೇ ಇರ್ತಾರೆ. ಇದನ್ನು ಕೇಳಿದವ್ರಿಗೆಲ್ಲ ಕಿವಿಯಲ್ಲಿ ರಕ್ತ ಬರುತ್ತೆ ಅಂತೇಳಿ ಟಾರ್ಚರ್ ಪ್ರತಿಭೆ ಅಂತೇಳಿ ಇವ್ರಿಗೆ ಅವಾರ್ಡ್ ಕೊಡ್ತಿದ್ದಾರೆ. ಅಲ್ಲಿರೋ ತರಕಾರಿಗಳಲ್ಲೇ ಹಾರ ಮಾಡಿ ಕಿರೀಟ ಮಾಡಿ ಅವಾರ್ಡ್ನ ಕೊಡ್ತಿದ್ದಾರೆ. ಕಡಲ ಕಿನ್ನರಿ ಅಂತ ರಕ್ಷಿತಾಗೆ ಅವಾರ್ಡ್ ಕೊಡ್ತಿದ್ದಾರೆ. ರಕ್ಷಿತಾ ಮಾಡೋ ಅಡುಗೆ ಎಲ್ಲ ಮೀನು ಸಾರು, ಪ್ರಾನ್ಸು, ಏಡಿ. ರಕ್ಷಿತಾ ಇದುವರೆಗೂ ಮಾಡ್ಕೊಂಬಂದ ಅಡುಗೆ ಎಲ್ಲ ಇದೇ ರೀತಿ ಇತ್ತು. ಅದಕ್ಕೆ ಅವಳಿಗೆ ಈ ರೀತಿ ಅವಾರ್ಡ್ ಕೊಡ್ತಿದ್ದಾರೆ. ನಾನು ಹೇಳಿದ್ದು ನಿನ್ಗೇನು ಅಂತ ಅರ್ಥ ಆಯ್ತಾ ಅಂತ ಕೇಳ್ತಿದ್ದಾಳೆ ಸುಷ್ಮಾ. ಅಂದರೆ ಅವ್ರು ಕೊಟ್ಟಿರೋ ಅವಾರ್ಡು ಏನು ಅಂತ ಅರ್ಥ ಆಯ್ತಾ ಅಂತ. ಅದಕ್ಕೆ ರಕ್ಷಿತಾ ನಾನು ಸಮುದ್ರದಿಂದ ತಂದ ಮೀನು ಇಷ್ಟ ಆಯಿತು ಅಂತ ಹೇಳ್ತಿದ್ದಾಳೆ. ಇದನ್ನ ಕೇಳಿ ಅಲ್ಲಿರೋರೆಲ್ಲ ನಗಿತಿದ್ದಾರೆ. ರಕ್ಷಿತಾಗೆ ಇವ್ರು ಕೊಟ್ಟಿರೋ ಅವಾರ್ಡ್ ಏನು ಅಂತ ಅರ್ಥ ಆಗಿದೆ, ಆದರೆ ಅವಳಿಗೆ ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗಿಲ್ಲ. ರಕ್ಷಿತಾ ಮೊದಲಿಂದನೂ ಇದೇ ರೀತಿ ಮಾತಾಡ್ಕೊಂಡು ಬರ್ತಿದ್ದಾಳೆ. ನಾವು ಬಿಗ್ ಬಾಸಿಂದ ನೋಡ್ಕೊಂಡು ಬರ್ತಾನೆ ಇದ್ದೀವಿ. ನಾವು ಬಿಗ್ ಬಾಸಲ್ಲಿ ನೋಡಿದ ಪ್ರಕಾರ ಕನ್ನಡ ಚೆನ್ನಾಗಿ ಬರೋರೆ ರಕ್ಷಿತಾ ಹತ್ರ ಜಗಳಕ್ಕೆ ನಿಂತು ಗೆಲ್ಲಕ್ಕಾಗ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ಲು. ಅದೇ ಬಿಗ್ ಬಾಸಲ್ಲಿ ಸುದೀಪ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವಳಿಗೆ ಮಾತೇ ಬರ್ತಿರ್ಲಿಲ್ಲ. ರಕ್ಷಿತಾ ಗೊತ್ತಿದ್ದು ಮಾತಾಡ್ತಾಳೋ ಇಲ್ಲ ಗೊತ್ತಿಲ್ಲದೆ ಮಾತಾಡ್ತಾಳೋ ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಆದರೆ ಎಲ್ರಿಗೂ ಇಷ್ಟ ಆದ್ಲು. ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ಇಷ್ಟೆಲ್ಲ ವಿಷಯ ಇದೆ. ಇನ್ನು ಶನಿವಾರ ಎಪಿಸೋಡು ಏನೇನೆಲ್ಲ ಇರುತ್ತೆ ನೋಡೋಣ. ಕ್ವಾಟ್ಲಿ ಕಿಚನ್ ವಿನ್ನರು ನಿಮ್ಗೆ ಯಾರಾಗಬೇಕು ಅಂತ ಆಸೆ ಇದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.